Hello, my dear students. This is Vijay Shekhar Nayak Ajayar, Assistant Professor, Vijayanagara Sri Krishna Devara University, Ballari. Today, we will discuss the session 34 in the business law. Friends, in this session, I'll explain you about introduction and meaning of unsound mind. In the previous session, we discussed about what are the various legal rules which are to be followed for ಮೈನರ್ಸ್ ಅಗ್ರಿಮೆಂಟ್ಸ್. ಅಪ್ರಾಪ್ತ ವಯಸ್ಕರೇನಾದರೂ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಅಂಥ ಒಪ್ಪಂದಗಳಿಗೆ ಯಾವ್ಯಾವ ನಿಯಮಗಳು ಅನ್ವಯವಾಗುತ್ತೆ ಅದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ ಈಸ್ ಟು ಮೇಕ್ ಯು ಕಾನ್ಸೆಪ್ಷುಯಲಿ ಕ್ಲಿಯರ್ ಅಬೌಟ್ ಪರ್ಸನ್ಸ್ ಆಫ್ sound mind and unsound mind. By the end of this session, you will understand the concept of sound mind and unsound mind. Friends, as we discussed in the earlier sessions, as per the section 11 of the Indian Contract Act 1872 defines the capacity to a contract of a person to be depend upon the three aspects. First one is attaining the age of majority. Second one is being of sound mind, and third one is not disqualified from entering into a contract by any law that is subject to. ಇಲ್ಲಿ ಯಾವ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ಬೋದು, ಯಾವ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಕಾಂಪಿಟೆಂಟ್ ಆಗ್ತಾರೆ, ಅರ್ಹರಾಗ್ತಾರೆ ಎಂಬುದನ್ನು ಸೆಕ್ಷನ್ 11 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಪ್ರಕಾರ 3 ಅಂಶಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಮೊದಲನೇದು, ಅವರು ವಯಸ್ಕರಾಗಿರಬೇಕು, ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸನ್ನು ಪಡೆದುಕೊಂಡಿರಬೇಕು. ಎರಡನೇದವರಿಗೆ ಉತ್ತಮವಾದಂತಹ ಮನಸ್ಸನ್ನು ಹೊಂದಿರಬೇಕು. ಮೂರನೇದು, ಅವರು ಯಾವುದೇ ಕಾನೂನಿನಿಂದ ಅನರ್ಹಗೊಂಡಿರಬಾರದು. ಎರಡನೆಯ ಪ್ರಮುಖವಾದ ಅಂಶದ ಪ್ರಕಾರ ಯಾವ ವ್ಯಕ್ತಿ ಒಪ್ಪಂದವನ್ನು ಮಾಡಿಕೊಳ್ತಾ ಇರ್ತಾನೆ ಆ ವ್ಯಕ್ತಿಗೆ ಉತ್ತಮವಾದಂತಹ ಮನಸ್ಸು ಹೊಂದಿರಬೇಕು. ಆಸ್ ಪರ್ ದ ಸೆಕೆಂಡ್ ಆಸ್ಪೆಕ್ಟ್, ದ ಪರ್ಸನ್ ಹೂ enters into a contract must have a sound mind. Only the persons of sound mind can make a contracts. The persons of unsound mind are not competent to make an contracts. ಸೊ ಹಾಗಾಗಿ ಕಾಂಟ್ರಾಕ್ಟನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿ ಉತ್ತಮ ಮನಸ್ಸನ್ನು ಹೊಂದಿದಾನ ಅಥವಾ ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿದಾನ ಎಂಬುದರ ಆಧಾರದ ಮೇಲೆ ನಾವು ಕಾಂಟ್ರಾಕ್ಟನ್ನು ನಾವು ಒಪ್ಪಿಕೊಳ್ಳಬೇಕೇ ಇಲ್ಲವೇ ಎಂಬುದನ್ನು ನಾವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಯಾವ ವ್ಯಕ್ತಿಗಳು ಒಪ್ಪಂದವನ್ನು ಮಾಡಿಕೊಳ್ತಾರೆ ಅಂತಹ ವ್ಯಕ್ತಿಗಳು ಕಡ್ಡಾಯವಾಗಿ ಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರಬೇಕು. ಸೊ ವಾಟ್ ಈಸ್ ಎ ಅನ್ಸೌಂಡ್ ಮೈಂಡ್? ಎ ಪರ್ಸನ್ ಹೂ ಡಸ್ ನಾಟ್ ಹ್ಯಾವ್ sound mind is known as a person of unsound mind. ಯಾವ ವ್ಯಕ್ತಿ ಸ್ಪಷ್ಟವಾದಂತಹ ಅಥವಾ ಉತ್ತಮವಾದಂತಹ ಮನಸ್ಸನ್ನು ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿಗಳನ್ನೇ ಅಸ್ಪಷ್ಟ ಮನಸ್ಸುಳ್ಳ ವ್ಯಕ್ತಿಗಳು ಅಂತ ಕರಿತೀವಿ. ಸೊ ಓನ್ಲಿ ದ ಪರ್ಸನ್ಸ್ ಹೂ ಹ್ಯಾವ್ ದ ಸೌಂಡ್ ಮೈಂಡ್ ಕ್ಯಾನ್ ಮೇಕ್ ದ ಕಾಂಟ್ರಾಕ್ಟ್ಸ್. The persons of unsound mind are not competent to make any contracts. So here, what is a sound mind? A person of sound mind is capable of understanding the contract. They can have the ability of the understanding the various terms of the contract and being able to assess
its effects upon his interest. He have the ability to analyze and to judge what will happen after I will enter into any particular contract. ಸೌಂಡ್ ಮೈಂಡ್ ಅಂದರೆ ಏನಪ್ಪ ಅಂದರೆ ಸ್ಪಷ್ಟವಾದ ಅಥವಾ ಉತ್ತಮವಾದ ಮನಸ್ಸು ಎಂದರೆ ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ತಾನು ಏನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ ಆ ಒಪ್ಪಂದದ ಬಗ್ಗೆ ಅವನಿಗೆ ಜ್ಞಾನವಿರಬೇಕು, ಅರಿವು ಇರಬೇಕು. ನಾನು ಈ ಒಪ್ಪಂದವನ್ನು ಮಾಡಿಕೊಂಡ್ರೆ ನನ್ನ ಆಸಕ್ತಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಂಬುದನ್ನು ಅವನು ಅರ್ಥೈಸಿಕೊಳ್ಳುವಂಥವನು ಆಗಿರಬೇಕು. ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವಿರಬೇಕು. ಅಂತಹ ವ್ಯಕ್ತಿಗಳನ್ನು ನಾವು ಎ ಪರ್ಸನ್ ಆಫ್ ಸೌಂಡ್ ಮೈಂಡ್ ಅಂತ ಕರಿತೀವಿ. ಸೆಕ್ಷನ್ 12 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 lays down the test of soundness of mind. A person is said to be of sound mind for the purpose of making a contract if at the time when he makes a contract he is capable of understanding it and of forming a rational judgments as to its effects upon his interests. As per the section 12 of the act, soundness of mind of a person depend upon his capability of ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಟ್ರಾಕ್ಟ್. ಇಲ್ಲಿ ಸೆಕ್ಷನ್ 12ರ ಪ್ರಕಾರ ಒಬ್ಬ ವ್ಯಕ್ತಿ ಉತ್ತಮವಾದಂತಹ ಮನಸ್ಸನ್ನು ಹೊಂದಿದಾನೆ ಇಲ್ಲಿವೆ ಎಂಬುದು ಯಾವುದರ ಪ್ರಕಾರ ನಿರ್ಧಾರವಾಗುತ್ತೆ ಅಂತಂದರೆ, ಮೊದಲನೆಯದು ಆ ವ್ಯಕ್ತಿಗೆ ಏನು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ ಆ ಒಪ್ಪಂದದ ಬಗ್ಗೆ ಅರಿವಿದೆಯಾ, ಜ್ಞಾನವಿದೆಯೇ ಎಂಬುದರ ಆಧಾರದ ಮೇಲೆ ನಾವು ಸೌಂಡ್ನೆಸ್ ಆಫ್ ಮೈಂಡನ್ನು ಡಿಸೈಡ್ ಮಾಡ್ತೀವಿ. ಇದು ಮೊದಲನೇದು. ಸೆಕೆಂಡ್ ಒನ್ ಈಸ್ ಎಬಿಲಿಟಿ ಆಫ್ ಫಾರ್ಮಿಂಗ್ ರ್ಯಾಷನಲ್ ಜಡ್ಜ್ಮೆಂಟ್ಸ್ ಆಸ್ ಟು ಇಟ್ಸ್ ಎಫೆಕ್ಟ್ಸ್ ಆನ್ ಹಿಸ್ ಇಂಟ್ರೆಸ್ಟ್. ವೆದರ್ he has the ability to judge, to take a decision, what will be the effects of the particular contract on his interests. ಯಾವ ವ್ಯಕ್ತಿ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾನೆ ಆ ಒಪ್ಪಂದವನ್ನು ಮಾಡಿಕೊಳ್ಳುವ ವ್ಯಕ್ತಿ ವಿವೇಚನೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿರಬೇಕು ಮತ್ತು ಅವನು ತೆಗೆದುಕೊಳ್ಳುವಂತಹ ನಿರ್ಣಯಗಳಿಂದ ಅವನ ಆಸಕ್ತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವಂತಹ ಅರಿವು ಅವನಿಗೆ ಇರಬೇಕಾಗತ್ತೆ. ಈ ಎರಡು ಅಂಶಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿದಾನೆಯೇ ಇಲ್ಲವೇ ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿದಾನೆಯೇ ಎಂಬುದನ್ನು ನಾವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾವ ವ್ಯಕ್ತಿಗಳಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವಿಲ್ಲ, ಯಾವ ವ್ಯಕ್ತಿಗಳಿಗೆ ಯಾವ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಅದರ ಬಗ್ಗೆ ಅರಿವಿರೋದಿಲ್ಲ, ಅದನ್ನೇ ನಾವು ಅಸ್ಪಷ್ಟವಾದ ಮನಸ್ಸು ಅಂತ ಕರಿತೀವಿ. ಇನ್ ಸಮ್ ಕೇಸಸ್ ಸಮ್ ಪರ್ಸನ್ಸ್ ಅಕೇಶನಲಿ ದೇ ಆರ್ ಸೌಂಡ್ ಮೈಂಡ್ ಆರ್ ಎ ಅನ್ಸೌಂಡ್ ಮೈಂಡ್. ಇಲ್ಲಿ ಸಾಂದರ್ಭಿಕವಾಗಿ ಉತ್ತಮವಾದಂತಹ ಮನಸ್ಸನ್ನು ಅಥವಾ ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರ್ಬೋದು. ಇಲ್ಲಿ ಯಾವ ರೀತಿ ಇದ್ದರೆ ನಾವು ಕಾಂಟ್ರಾಕ್ಟನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀವಿ. ಇನ್ ಕೇಸ್ ಆಫ್ ಎ ಪರ್ಸನ್ ಹೂ ಈಸ್ ಯೂಶಲಿ ಆಫ್ ಸೌಂಡ್ ಮೈಂಡ್ ಬಟ್ ಅಕೇಶನಲಿ ಆಫ್ ಅನ್ಸೌಂಡ್ ಮೈಂಡ್. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಅವನು ಉತ್ತಮವಾದಂತಹ ಮನಸ್ಸನ್ನು ಹೊಂದಿರ್ತಾನೆ, ಆದರೆ ಸಾಂದರ್ಭಿಕವಾಗಿ ಅವನು ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರ್ತಾನೆ. ಈ ಥರ ಇದ್ದಾಗ ನಾವು ಯಾವ ರೀತಿ ಒಪ್ಪಂದಗಳನ್ನು ಲಾ ಪ್ರಕಾರ ನಾವು ಟ್ರೀಟ್ ಮಾಡಬೇಕು ಅಂತ. ಇಫ್ ಎನಿ ಕಾಂಟ್ರಾಕ್ಟ್ಸ್ ವಿಚ್ ಮೇಡ್ ಡ್ಯೂರಿಂಗ್ ಈಸ್ ಸೌಂಡ್ ಕಂಡೀಷನ್
are binding and enforceable. But if any contracts which he made during his unsound mind, they are not considered as an valid. In such a situation, he is considered as an incompetent to make any contracts. ಯಾವ ವ್ಯಕ್ತಿ ಉತ್ತಮವಾದ ಮನಸ್ಸನ್ನು ಹೊಂದಿದ್ದಾಗ ಏನು ಒಪ್ಪಂದಗಳನ್ನು ಮಾಡಿಕೊಳ್ತಾನೆ, ಆ ಒಪ್ಪಂದಗಳು ಕಾನೂನಿನ ಪ್ರಕಾರ ಅಂಗೀಕಾರವಾಗುತ್ತೆ. ಅದೇ ವ್ಯಕ್ತಿ ಒಂದು ವೇಳೆ ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿದ್ರೆ ಆ ವ್ಯಕ್ತಿ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಅರ್ಹರಿರುವುದಿಲ್ಲ. ಒಂದು ವೇಳೆ ಅಂಥ ಸಮಯದಲ್ಲಿ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ ಅದನ್ನು ಕಾನೂನಿನ ಪ್ರಕಾರ ಒಪ್ಪಿಕೊಳ್ಳುವುದಿಲ್ಲ. ಫಾರ್ ಎಕ್ಸಾಂಪಲ್, ಎ ಸೌಂಡ್ ಮೈಂಡ್ ಪರ್ಸನ್ when he drinks alcohol cannot make an rational judgments and they are incompetent only on that time. ಒಬ್ಬ ಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿ ಕುಡುಕನಾಗಿದ್ದರೆ ಅವನು ಕುಡಿದಂತಹ ಸಮಯದಲ್ಲಿ ಅವನಿಗೆ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ಆ ವ್ಯಕ್ತಿ ಅನ್ಸೌಂಡ್ ಮೈಂಡ್ ಅಂತ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಅರ್ಹರಿರುವುದಿಲ್ಲ. ಇನ್ ಕೇಸ್ ಆಫ್ ಎ ಪರ್ಸನ್ ಹೂ ಈಸ್ ಯೂಶುವಲ್ ಆಫ್ ಸೌಂಡ್ ಮೈಂಡ್ ಬಟ್ ಅಕೇಶನಲ್ ಆಫ್ ಅನ್ಸೌಂಡ್ ಮೈಂಡ್. ಸೊ ದಿಸ್ ಕ್ಯಾನ್ ಬಿ ಫಾಲೋ. ಸೆಕೆಂಡ್ ಒನ್ ಈಸ್ ಇನ್ ಕೇಸ್ ಆಫ್ ಎ ಪರ್ಸನ್ ಹೂ ಈಸ್ ಯೂಶುವಲಿ ಆಫ್ ಅನ್ಸೌಂಡ್ ಮೈಂಡ್ ಬಟ್ ಅಕೇಶನಲಿ ಆಫ್ ಸೌಂಡ್ ಮೈಂಡ್. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಅವನು ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರ್ತಾನೆ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವನು ಉತ್ತಮವಾದಂತಹ ಮನಸ್ಸನ್ನು ಹೊಂದಿರುವುದು. ಇಂಥ ಸಂದರ್ಭ ಬಂದಾಗ ಯಾವ ರೀತಿ ಅವರು ಮಾಡಿಕೊಳ್ಳುವಂಥ ಒಪ್ಪಂದಗಳನ್ನು ಪರಿಗಣಿಸಲಾಗತ್ತೆ ಅಂತಂದರೆ, ಹಿ ಮೇ ಮೇಕ್ ಎ ಕಾಂಟ್ರಾಕ್ಟ್ ವೆನ್ ಹಿ ಈಸ್ ಆಫ್ ಸೌಂಡ್ ಮೈಂಡ್ but he may not make any contract when he is of unsound mind. ಆ ವ್ಯಕ್ತಿ ಸ್ಪಷ್ಟವಾದಂತಹ ಉತ್ತಮವಾದಂತಹ ಮನಸ್ಸನ್ನು ಹೊಂದಿದ್ದಾಗ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಅರ್ಹನಾಗಿರ್ತಾನೆ. ಅಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿದ್ದಾಗ ಆ ವ್ಯಕ್ತಿ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಅರ್ಹನಾಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್, ಎ ಪೇಷಂಟ್ ಇನ್ ಎ lunatic asylum who is at intervals of sound mind. ಇಲ್ಲಿ ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಮನೋರೋಗ ಚಿಕಿತ್ಸಾಲಯದಲ್ಲಿ ಏನು ಮನೋರೋಗಗಳಿಗೆ ಚಿಕಿತ್ಸೆಯನ್ನು ಪಡೀತಾ ಇರ್ತಾರೆ, ಅಂತಹ ವ್ಯಕ್ತಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಸ್ಪಷ್ಟವಾದಂತಹ ಮನಸ್ಸನ್ನು ಹೊಂದಿರ್ತಾರೆ. If he makes a contract during at the time of sound mind, he can be bind himself to such contracts. ಅಂತಹ ಉತ್ತಮವಾದಂತಹ ಮನಸ್ಸನ್ನು ಹೊಂದಿದ್ದಾಗ ಆ ವ್ಯಕ್ತಿ ಏನಾದರೂ ಒಪ್ಪಂದಗಳನ್ನು ಏನಾದರೂ ಮಾಡಿಕೊಂಡ್ರೆ ಆಗ ಆ ಒಂದು ಒಪ್ಪಂದ ಕಾನೂನಿನ ಪ್ರಕಾರ ಅಂಗೀಕಾರವಾಗುತ್ತೆ. ಆ ವ್ಯಕ್ತಿ ಅದನ್ನು ಪಾಲಿಸಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ occasionally sound mind or unsound mind. Friends, you got understood the concept of sound mind and unsound mind. Sound mindಗೂ ಅನ್ಸೌಂಡ್ ಮೈಂಡ್ಗೂ ಡಿಫರೆನ್ಸ್ ಏನಂದರೆ, ಸೌಂಡ್ ಮೈಂಡ್ ಪರ್ಸನ್ಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಇರುತ್ತೆ. ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಇರೋದಿಲ್ಲ. ಸೌಂಡ್ ಮೈಂಡ್ ಪರ್ಸನ್ಸ್ಗೆ ರ್ಯಾಷನಲ್ ಜಡ್ಜ್ಮೆಂಟ್ ಮಾಡುವಂತಹ ಎಬಿಲಿಟಿ ಇರುತ್ತೆ. ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗೆ ರ್ಯಾಷನಲ್ ಜಡ್ಜ್ಮೆಂಟ್ಸನ್ನು ಮಾಡುವಂತಹ ಎಬಿಲಿಟಿ ಇರೋದಿಲ್ಲ. ಸೊ ದಟ್ ಸೌಂಡ್ ಮೈಂಡ್ ಪರ್ಸನ್ಸ್ ಆರ್ ಕನ್ಸಿಡರ್ಡ್ ಆಸ್ ಎನ್ ಕಾಂಪಿಟೆಂಟ್ ಟು ಮೇಕ್ ಎ ಕಾಂಟ್ರಾಕ್ಟ್ ಆ್ಯಂಡ್ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಆರ್ ಕನ್ಸಿಡರ್ಡ್ ಆಸ್ ಎನ್ ಇನ್ಕಾಂಪಿಟೆಂಟ್ ಟು ಮೇಕ್ ಎ ಕಾಂಟ್ರಾಕ್ಟ್. If you required more information regarding this, you can go through with these references. Thank you for watching.
ಹ್ಯಾವ್ ಎ ಗುಡ್ ಡೇ.